ಗಾನ ವೈವಿಧ್ಯ. ನಾಯಿಮರಿ ಹಾಡನ್ನು ಒಂದು ಗಾನ ವೈವಿಧ್ಯದ ಮೂಲಕ ಹಾಡ್ತಾ ಇದ್ದೀನಿ. ಹಿಂದೆ ಹಾಸ್ಯ ಲಾಸ್ಯ ಅಂತ ಒಂದು ಕ್ಯಾಸೆಟ್ ಬಂದಿತ್ತು. ಆ ಕ್ಯಾಸೆಟ್ನ ಪ್ರೇರಣೆ ಈಗ ನನಗೆ ಬಂದಿದೆ, ಕೇಳಿ. ಒಂದು ಸಣ್ಣ ಮಗು ನಾಯಿಮರಿ ಹಾಡನ್ನು ಹಾಡಿದೆ. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಇದನ್ನು ಈ ರೀತಿ ಮಕ್ಕಳ ಹತ್ರ ಹಾಡಿಸ್ಬೋದು. ಇದನ್ನು ಒಬ್ಬ ಪಾಪ್ ಸಿಂಗರ್ ಹಾಡಿದರೆ, ಹೇ ನಾಯಿ ಮರಿ ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಆ ನಾಯಿ ಮರಿ ನಿಂಗೆ ತಿಂಡಿ ಯಾಕೆ ಬೇಕು, ದಿಂದು ಗಟ್ಟಿಯಾಗಿ ಮಣ್ಣು ಕಾಯಬೇಕು. ಹೇ ನಾಯಿ ಮರಿ ತಿಂಡಿ ಈ ರೀತಿ ಪಾಪ್ ಸ್ಟೈಲ್ ಹಾಡಿದ್ರೆ, ಇದನ್ನು ಒಂಚೂರು ನಮ್ಮ ಕರ್ನಾಟಕದ ಕಂಸಾಳೆ ಸ್ಟೈಲಲ್ಲಿ, ಜಾನಪದ ಸ್ಟೈಲಲ್ಲಿ, ಹೇ ನಾಯಿ ಮರಿಯ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು, ಆಹಾ ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು. ಹೌದೌದು, ನಾಯಿ ಮರಿ ಕಳ್ಳ ಬಂದರೆ ಏನು ಮಾಡ್ತೀ ಅಂತವನೇ ಯಜಮಾನ. ಹೇ ನಾಯಿ ಮರಿಯೇ ತಿಂಡಿ ಬೇಕೇ. ಈ ರೀತಿ ಜನಪದ ಶೈಲಿಯಲ್ಲಿ, ನಮ್ಮ ಕರ್ನಾಟಕದ ಕಂಸಾಲೆ ಶೈಲಿಯಲ್ಲಿ ಈ ಥರ ಆದರೆ, ಇದನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹಾಡಿದ್ರೆ, ನಾಯಿ ಮರಿ ತಿಂಡಿ ಬೇಕೆ, ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು, ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕೆ. ಈ ರೀತಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹಾಡಿದರೆ, ಹಿಂದೂಸ್ತಾನಿ ಸಂಗೀತದಲ್ಲಿ ನಾಯಿ ಮರಿ ತಿಂಡಿ ಬೇಕೆ ಮರಿ, ನಾಯಿ ಮರಿ ತಿಂಡಿ ಬೇಕೆ ಮರಿ. ನಾಯಿ ಮರಿ ನಿನಗೆ ತಿಂಡಿ ಬೇಕೆ ಬೇಕು ಮರಿ, ನಾಯಿ ಮರಿ ನಿನಗೆ ತಿಂಡಿ ಬೇಕೆ ಬೇಕು ಮರಿ. ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು ಮರಿ. ನಾಯಿ ಮರಿ ತಿಂಡಿ ಬೇಕೆ ಮರಿ. ಥ್ಯಾಂಕ್ ಯು. ಮುಂದೆ ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ.